ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಡಿಜಿಟಲ್ ಎಡಿಟರ್ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ನಮಗೊಂದು ಕ್ಲಾರಿಟಿ ಕೂಡ ಬೇಕಲ್ಲ, ಈಗ ಗವರ್ನರ್ ಏನು ಹೇಳಿದ್ರು, ಜೊತೆಗೆ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ದಿಲೀಪ್, ನಾವೀಗ ಗಮನಿಸ್ತಾ ಇದ್ದೀವಿ ಗವರ್ನರ್ ಅವರ ಫಸ್ಟ್ ರಿಯಾಕ್ಷನ್ ಇದು. ಸಾಕಷ್ಟು ಆರೋಪಗಳನ್ನ ಹೊತ್ತಿದ್ದಾರೆ ಈಗಾಗಲೇ. ಯಾಕೆ ಅವರು ಮ್ಯಾಜಿಕ್ ನಂಬರನ್ನು ನಮ್ಮ ಹತ್ರನೇ ಅಥವಾ ಬಹುಮತವನ್ನು ನಮ್ಮ ಎದುರುಗಡೆನೆ ಪ್ರಸ್ತುತಪಡಿಸ್ಬೇಕು, ಸಾಬೀತುಪಡಿಸ್ಬೇಕು ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ಗವರ್ನರ್ ಕೊಟ್ಟಿರುವಂತ ಪ್ರತಿಕ್ರಿಯೆ ಏನಿದೆ ಅದೊಂದು ಸ್ಪಷ್ಟನೆನಾ, ಜೊತೆಗೆ ಮುಂದೇನಾಗಬಹುದು ಅಂತ? ಸೌಖ್ಯ, ಇದೀಗ ತಾನೇ ಅಭಿಷೇಕ್ ಮನು ಸಿಂಘ್ವಿ, ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಕೂಡ ಗವರ್ನರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಏನಂದರೆ ರಾಜ್ಯಪಾಲರು ಬಹುಮತ ಸಾಬೀತು ಮಾಡೋದಕ್ಕೆ ವಿಧಾನಸಭೆಯಲ್ಲಿ, ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋದಕ್ಕೆ ವಿಜಯ್ ಅವರಿಗೆ ಅವಕಾಶ ನೀಡ್ತಿಲ್ಲ ಅಂತ. ಆದರೆ ರಾಜ್ಯಪಾಲರು ಹೇಳ್ತಿರೋದು, ವಿಜಯ್ ಅವರು ನಮ್ಮ ಹತ್ರ ಬಂದು ನಮಗೆ ಏನು ಒಂದು ಬಹುಮತಕ್ಕೆ, ಸರಳ ಬಹುಮತಕ್ಕೆ ಬೇಕಾದ 118 ಸದಸ್ಯ ಬಲ ಇದೆ, ಇಂತಿಂಥ ಪಕ್ಷದಿಂದ ಇಂತಿಂಥವ್ರ ಹೆಸರು ಅನ್ನೋದನ್ನು ನಮ್ಗೆ ಪಟ್ಟಿ ಕೊಟ್ಟು ಅವರ ಒಂದು ಸಹಿ ಸಮೇತ ಪಟ್ಟಿ ಕೊಟ್ಟರೆ ಸಾಕು, ನಾವು ಆ ಶಾಸಕರನ್ನ ಇಲ್ಲಿ ಕರ್ಕೊಂಬಂದು ಪರೇಡ್ ಮಾಡಿ ಅಂತ ನಾವು ಕೇಳ್ತಿಲ್ಲ, ಅಥವಾ ನಾವು ಈ ಎಲ್ಲ ಶಾಸಕರ ಸಂಖ್ಯಾಬಲವನ್ನು ನನ್ನ ಮುಂದೆ ಪ್ರದರ್ಶನ ಮಾಡಿ ಅಂತ ನಾನು ಕೇಳ್ತಿಲ್ಲ. ನೀವು ಬಹುಮತವನ್ನು ವಿಧಾನಸಭೆಯಲ್ಲೇ ಸಾಬೀತು ಮಾಡಿ, ಆದರೆ ಸಂವಿಧಾನವನ್ನು ಕಾಪಾಡುವಂಥ ಒಂದು ಜವಾಬ್ದಾರಿ ಇರುವಂಥ ರಾಜ್ಯಪಾಲ ಹುದ್ದೆಯಲ್ಲಿರೋ ನನಗೆ ನಿಮಗೆ ಬಹುಮತ ಇದೆ ಅನ್ನೋದನ್ನು ಸಾಬೀತು ಮಾಡಿ. ಮೇಲ್ನೋಟಕ್ಕೆ ನೀವು ಅಂಕಿಅಂಶಗಳ ಮೂಲಕ ಸಾಬೀತು ಮಾಡಿ, ಆನಂತರ ಮೇಲ್ನೋಟಕ್ಕೆ ನಿಮಗೆ ಬಹುಮತ ಇದೆ ಅನ್ನೋದು ನನಗೆ ಕಂಡುಬಂದಂಥ ಸಂದರ್ಭದಲ್ಲಿ ನನ್ನ ವಿವೇಚನಾಧಿಕಾರವನ್ನು ಬಳಸಿ ನಾನು ನಿಮಗೆ ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತು ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು CM ಆಗಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡ್ಬೋದು ಅಂತ ರಾಜ್ಯಪಾಲ ಅರ್ಲೇಕರ್ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ವಿಜಯ್ ಅವರಿಗೆ ನಂಬರ್ ಗೇಮಲ್ಲಿ ವಿಜಯ್ ಒಂದು ರೀತಿ ಹಿನ್ನಡೆಯನ್ನು ಅನುಭವಿಸ್ತಾನೆ ಬಂದಿದ್ದಾರೆ. ಯಾಕೆಂದರೆ 107 ಶಾಸಕರನ್ನ TVK ಪಕ್ಷ ಹೊಂದಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ 5 ಜನ ಶಾಸಕರು ಬೆಂಬಲ ಕೊಡ್ತೀವಿ TVKಗೆ ಅಂತ ಹೇಳ್ಬಿಟ್ಟು ಬೆಂಬಲ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇನ್ನು ಮಿಕ್ಕ 5ರಿಂದ 6 ಶಾಸಕರ ಒಂದು ಕೊರತೆ ಕಂಡು ಬರ್ತಾ ಇದೆ ಆರಂಭದಿಂದನೂ. ಈ 5ರಿಂದ 6 ಶಾಸಕರ ಕೊರತೆಯನ್ನು ತಪ್ಪಿಸ್ಕೊಳೋದಕ್ಕೆ, ಈ ಒಂದು ನಮ್ಮಲ್ಲಿ ಸಂಖ್ಯಾಬಲ ಇದೆ ಅಂತ ತೋರಿಸ್ಕೊಳೋದಕ್ಕೆ ಎಗೈನ್ AIADMK ಅಥವಾ DMK ಮೈತ್ರಿಕೂಟದಲ್ಲಿರುವಂಥ ಸಣ್ಣ ಪುಟ್ಟ ಪಕ್ಷಗಳನ್ನು ಸೆಳೆಯೋದಕ್ಕೆ ವಿಜಯ್ ಪಕ್ಷ ಪ್ರಯತ್ನ ಮಾಡ್ತಾ ಇದೆ TVK. ಆದರೆ ಇದುವರೆಗೂ ಆಗಿಲ್ಲ. ಇದ್ರ ಮಧ್ಯದಲ್ಲಿ CPI ಏನಿದೆ, CPI 2 ಶಾಸಕರನ್ನು ಹೊಂದಿದೆ. ಜೊತೆಗೆ CPM ಅದು ಕೂಡ 2 ಶಾಸಕರನ್ನ ಹೊಂದಿದೆ ಈ ಬಾರಿಯ ವಿಧಾನಸಭೆಯಲ್ಲಿ. ಇದೀಗ ಪಕ್ಷಕ್ಕೆ ಯಾಕೆ ರೀತಿಯಾಗಿ ಇಂಥ ಅಡ್ಡಿ ಆತಂಕ ಅಂತ? ಯಾಕೆಂದ್ರೆ ಹಿಂದೆ ಕೂಡ ನಾವು ಪ್ರಚಾರದ ಸಂದರ್ಭದಲ್ಲಾಗ್ಲಿ, ಅವ್ರು ಯಾವುದೋ ಒಂದು ರ್ಯಾಲಿ ಮಾಡ್ತಾರೆ ಅಂದಾಗ್ಲೂ ಕೂಡ ಅನೇಕ ಅಡ್ಡಿ ಆತಂಕಗಳನ್ನ ಫೇಸ್ ಮಾಡಿದ್ರು. ಬಟ್ ಹಂಗೂನು ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಆಗಿ ಹೊರಹೊಮ್ಮಿದ ಮೇಲೇನು ನೀವು 118 ಬಹುಮತವನ್ನ ಸಾಬೀತುಪಡಿಸಬೇಕು. ಬಟ್ ಎಲ್ಲೂ ಹಂಗಿಲ್ವಲ್ಲ ಕಾನೂನಾತ್ಮಕವಾಗಿ. ಎಂತೆ ವಿವೇಚನಾ ಅಧಿಕಾರ ಆದ್ರೂ ಕೂಡ TVK ಪಕ್ಷಕ್ಕೆ ಯಾಕಿಂತ ಸವಾಲು, ಯಾಕಿಂತ ಆತಂಕ, ಭೀತಿ, ಅಡೆತಡೆಗಳು ಅನ್ನುವಂಥದ್ದು ಪ್ರಶ್ನೆ. ಈಗ 2018ರಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು 103 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರು. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದರು. ಇದನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಇಲ್ಲಿ ಒಂದು ವಿಚಾರ ಏನಂದರೆ, ಬಹುಮತ ಸಾಬೀತು ಮಾಡೋದಕ್ಕೆ ಯಾರಿಗೆ ಅವಕಾಶ ಇದೆ ಅವರಿಗೆ ಮನ್ನಣೆಯನ್ನು ಕೊಡಬೇಕು. ಜೊತೆಗೆ ರಾಜ್ಯಪಾಲರಿಗೆ ವಿವೇಚನಾಧಿಕಾರ ಇರುತ್ತೆ, ಅವರು ಅದನ್ನು ಬಳಸಿಕೊಂಡು ಯಾರಿಗೆ ಬಹುಮತ ಇದೆ ಅಂತೇಳ್ಬಿಟ್ಟು ಮೇಲ್ನೋಟಕ್ಕೆ ಸಾಬೀತಾಗುತ್ತೋ, ಹೌದು ಇವರ ಬರೀ ಸಂಖ್ಯಾಬಲ ಇದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾದ ಬಳಿಕವಷ್ಟೇ ಅವರು CM ಆಗೋದಕ್ಕೆ ಆಹ್ವಾನವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಅವರಲ್ಲಿ ಸಂಖ್ಯಾಬಲ ಇಲ್ಲ ಅಂತಾದರೆ ಅಂಥ ಸಂದರ್ಭದಲ್ಲಿ ಬೇರೆ ಯಾವುದಾದ್ರೂ ಮೈತ್ರಿಕೂಟ ಇದೆಯೇ, ಅದಕ್ಕೆ ಸಮಯಾವಕಾಶ ಕೊಡೋ ಸಾಧ್ಯತೆ ಇದೆ ಅಂತೇಳ್ಬಿಟ್ಟು ರಾಜ್ಯಪಾಲರು ಚಿಂತನೆ ನಡೆಸಬೇಕಾಗುತ್ತೆ. ಈ ರೀತಿ ಯಾವುದೇ ಒಂದು ಬಹುಮತ ಮೇಲ್ನೋಟಕ್ಕೆ ಕಂಡು ಬರ್ದಲ್ಲೇ ಇರುವಂಥ ಪಕ್ಷಕ್ಕೆ ಒಂದು ವೇಳೆ ಸಮಯಾವಕಾಶ ಕೊಟ್ಟರೆ, ಅವರು ಬಹುಮತ ಸಾಬೀತು ಮಾಡೋಕ್ಕಾಗ್ದಲೇ ಇದ್ದರೆ ಆಗ ಸಮಯ ವ್ಯರ್ಥ ಆಗುತ್ತೆ. ಜೊತೆಗೆ ಒಂದು ರಾಜ್ಯಪಾಲರ ಒಂದು ತೀರ್ಮಾನವೇ ಇಲ್ದಂತಾಗುತ್ತೆ. ಇಂಥ ಒಂದು ಜಸ್ಟ್ ಆನ್ ಬಿ ಆನ್ ಹೋಲ್ಡ್ ಇನ್ನೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ, ಅದನ್ನು ಕೂಡ ಗಮನಿಸೋಣ. ಮತ್ತಷ್ಟು ಮಾಹಿತಿ ಪಡ್ಕೋತೀನಿ ನಾನು. ನೋಡಿ, ತಮಿಳುನಾಡು ಲೋಕಭವನ ಮುಂದೆ ಈಗ ಭಾರಿ ಹೈ ಡ್ರಾಮವೇ ಸೃಷ್ಟಿಯಾಗ್ಬಿಟ್ಟಿದೆ. ತಮಿಳುನಾಡು ಲೋಕಭವನದ ಮುಂದೆ ಪ್ರತಿದಿನ ಕ್ಷಣಕ್ಕೂ ಒಂದು ಹೈ ಡ್ರಾಮಾ. TVK ಅತಿ ದೊಡ್ಡ ಪಕ್ಷ ಆದ್ರೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಬಿಡದೇ ಇದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಬೆಂಬಲಿಗರ ಕಡೆಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಗವರ್ನರ್ ವಿಶ್ವನಾಥ್ ಅರ್ಲೇಕರ್ ವಿರುದ್ಧ TVK ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ.
ಇನ್ನು ಚೆನ್ನೈನ ಲೋಕಭವನ ಬಳಿ ಟಿವಿಕೆ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಅಂತ ಟಿವಿಕೆ ಬೆಂಬಲಿಗರನ್ನು ಕೂಡ ಖಾಕಿ ತಂಡ ವಶಕ್ಕೆ ಪಡೆದಂತ ಘಟನೆ ನಡೆದಿದೆ. விஜய் சாருக்கு அநீதியை கொடுக்காதீங்க. விஜய் சாருக்கு அநீதியை கொடுக்காதீங்க. தனி மனிதனை ஜெயிச்சிருக்காரு. தனி மனிதனை ஜெயிச்சிருக்காரு. எந்த பின்புலமும் இல்லாம தனி மனிதனை ஜெயிச்சிருக்காரு. அவருக்கு அநீதி கொடுக்காதீங்க. இந்த காவல்துறை எத்தனை பேருக்கு விஜய் சார் சிஎம் சொல்லுவார். விஜய் சார் முதல்வர் பதவி ஏற்ற உடனே எல்லாருக்கும் தமிழ் கிடைக்கும். வாழ்க டிவிகே, டிவிகே வாழ்க, டிவிகே வாழ்க, டிவிகே வாழ்க. ನೋಡಿ, ನಿನ್ನೆ ಕೂಡ ಇದೇ ರೀತಿಯಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ವಿಜಯ್ ದಳಪತಿಯವರ ಬೆಂಬಲಿಗರು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾರಣ ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ದಳಪತಿ ವಿಜಯ್ ಅವರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ. ಹಂಗಿದ್ರು ಕೂಡ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹಾಗಾಗಿ ನಿನ್ನೇನೂ ಪ್ರತಿಭಟನೆ ಮಾಡಿದ್ರು, ಇವತ್ತು ಕೂಡ ಪ್ರತಿಭಟನೆ ನಡೀತಾ ಇದೆ.